ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಶಕ್ತಿ ಕ್ಷೇತ್ರಗಳಿಗೆ ಸುಂದ್ರಮ್ಮನ್ ಕರ್ಕೊಂಡು ಹೋದ್ರೆ ಶ್ರೀಚಕ್ರ ವಾಪಸ್ ಬಂದು ಅದರ ಸ್ಥಳ ತಲುಪತ್ತಂತೆ. ನೀನು ಹೋಗ್ಬಾ, ನೀನು ಹೋಗಿ ಬರೋದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೆ ಮನೆಯಲ್ಲಿ ನಾನು ಹೋಗೋದಕ್ಕೆ ಒಪ್ಪದಿದ್ರೆ ಏನ್ ಮಾಡೋದಜ್ಜಯ್ಯ? ನಾನಿದ್ದೀನಲ್ಲ, ನಾನು ಒಪ್ಪಿಸ್ತೀನಿ. ಆದ್ರೆ ನಾನು ಒಪ್ಪಲ್ಲ. ಆದ್ರೆ ಶೇಖರಿ, ಇದು ಅಮ್ಮನವ್ರ ಸಂಕಲ್ಪ. ಅಪ್ಪ ದಯವಿಟ್ಟು ಕೈ ಮುಗಿತೀನಿ, ಅದೊಂದು ಪದ ಆಡಬೇಡಿ. ಎಲ್ಲವೂ ಅಮ್ಮನವ್ರ ಸಂಕಲ್ಪವೇ. ನಾವು ಹುಟ್ಟಿದ್ದು, ನಮಗೆ ಬಡತನ ವಕ್ರಿಸಿದ್ದು, ನಿಮ್ಮ ಭಕ್ತಿ, ಅಮ್ಮನ ವಿರೋಧ ಇದ್ರು ನೀವು ದೇಶಾಂತರ ಹೋಗಿದ್ದು, ಈಗ ಶ್ರೀಚಕ್ರ ಕಳವಾಗಿದ್ದು ಅಮ್ಮನವ್ರ ಸಂಕಲ್ಪವೇ ಅಲ್ವಾ? ಅದೊಂದು ಪದ ಆಡ್ಬಿಟ್ರೆ ಎಂಥ ತಪ್ಪಿದ್ರು ಮುಚ್ಚಿ ಹೋಗುತ್ತೆ. ಸಾಕಾಗೋಗಿದೆ ನನಗೆ ಸಂಕಲ್ಪದ ಮಾತುಗಳನ್ನು ಕೇಳಿ ಕೇಳಿ. ಬೇರೆ ಮಾತು ಬೇಡಪ್ಪ. ಜಾಜಿ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋಲ್ಲ. ಅವಳು ಇಲ್ಲೇ ಇರ್ತಾಳೆ, ಇದೇ ಮನೇಲಿ ಇರ್ತಾಳೆ. ಅವ್ರ ಮಾತೆ ನನ್ನ ಮಾತು ಕೂಡ ಮಾವ. ನೀವು ಹಿರಿಯರು, ನಿಮ್ಮ ಮಾತು ವೇದವಾಕ್ಯ, ಆಶೀರ್ವಾದ. ನಿಮ್ಮ ಮಾತು ಕೇಳಬೇಕು, ಒಪ್ಕೋತೀನಿ. ಆದರೆ ಇದೊಂದು ವಿಷಯದಲ್ಲಿ ಕ್ಷಮಿಸ್ಬಿಡಿ ಮಾವ. ಸುಂದ್ರಿ ಹೋದ ದುಃಖದಲ್ಲಿ ನಾನು ಹತಾಶಳಾಗಿದ್ದೆ. ಹತ್ತು ಸತ್ತೇ ಹೋಗ್ಬಿಡ್ತೀನೇನೋ ಅಂದ್ಕೊಂಡಿದ್ದೆ. ಆ ತಾಯಿ ಅದೇನು ಪವಾಡ ಮಾಡಿದ್ಲೋ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಟ್ಲು. ನನ್ನಲ್ಲಿ ಧೈರ್ಯ ತುಂಬಿದ್ಲು. ಯಾರ ಹತ್ರನೂ ಮಾತಾಡಬೇಕು ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ಆಗೋ ಪ್ರತಿ ಸದ್ನಲ್ಲೂ ಸುಂದ್ರಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲೋ ಸುಂದ್ರಿ ಬಳೆ ಸದ್ದು, ಇನ್ನೆಲ್ಲೋ ಅವಳು ನಕ್ಕ ಹಾಗೆ, ಕೋಣೆನಲ್ಲಿ ಅವಳು ಓಡಾಡ್ತಾ ಇರೋ ಹಾಗೆ, ಹಿಂದೆ ತಿರುಗಿ ನೋಡಿದ್ರೆ ಅವಳು ಬಂದು ನಿಂತು ಮಾತಾಡ್ದ ಹಾಗೆ. ಎಲ್ಲೆಲ್ಲಿ ನೋಡಿದ್ರು ಅವಳೇ ಅಂತ ಅನ್ನಿಸ್ತಾ ಇತ್ತು. ಆದರೆ ಎಲ್ಲಿ ಅವಳಿಲ್ಲ. ಅಂತ ಖಾಲಿ ಜಾಗನ ಬಂದು ತುಂಬಿದವಳು ಜಾಜಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾವ, ಕಂಡೋಳಲ್ಲ, ಕೇಳ್ದೋಳಲ್ಲ. ನೀವು ಆ ದಿವಸ ಆ ಹುಡುಗಿನ ಮನೆಗೆ ಕರ್ಕೊಂಡು ಬಂದಾಗ ಒಂದು ರೀತಿ ಅಸಹ್ಯ ಅಂತ ಅನಿಸಿತ್ತು. ನಮ್ಮ ಮನೆಯಲ್ಲಿದ್ದ ಪರಿಸ್ಥಿತಿನಲ್ಲಿ ಈ ಅಜೀರ್ಣನ ಹೇಗೆ ಸಹಿಸ್ಕೊಳ್ಳೋದು ಅಂತ ಅನಿಸಿತ್ತು. ಮತ್ತದೇ ಪವಾಡ. ಬಹುಶಃ ಶರೀರ ಜಾಜಿದೆ, ಆದರೂ ಜೀವ ನಮ್ಮ ಸುಂದರಿದೆ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಏನು ನಮ್ಮ ಸುಂದರಿ ಅನ್ನೋ ಮಮಕಾರ ನನ್ನ ಮನಸ್ಸನ್ನು ಆವರಿಸ್ಕೊಳ್ತು. ಈಗ ಪುನಃ ನಾನು ಬದುಕಿದ್ದೀನಿ, ನಗ್ನಗ್ತಾ ಓಡಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಜಾಜಿ. ಈ ಸಮಯದಲ್ಲಿ ನೀವು ಅವಳನ್ನ ಇನ್ನೆಲ್ಲಾದರೂ ಕಳಿಸಿದ್ರೆ ಮತ್ತೆ ಈ ಮನೆ ಸ್ಮಶಾನ ಅನಿಸುತ್ತೆ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವಳನ್ನು ಎಲ್ಲೂ ಕಳಿಸ್ಬೇಡಿ. ರೀ, ನಮ್ಮ ಶೇಖರನ್ನ ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ. ಯಾವತ್ತೂ ನಿಷ್ಠುರವಾಗಿ ಮಾತಾಡ್ದವನಲ್ಲ ಅವನು. ಅದರಲ್ಲೂ ನಿಮ್ಮ ವಿಷಯ ಬಂದರೆ ಗೌರವ ಇಲ್ಲದೆ ಮಾತಾಡ್ತಿರ್ಲಿಲ್ಲ. ಅಷ್ಟೊಂದು ಶ್ರದ್ಧೆ ಭಕ್ತಿ ನಿಮ್ಮ ಬಗ್ಗೆ. ಅಂಥದ್ರಲ್ಲಿ ಅಷ್ಟು ನಿಷ್ಠುರವಾಗಿ ಬೇಡ ಅಂತಿದ್ದಾನೆ ಅಂದಮೇಲೆ ವಿಷಯ ತುಂಬ ಗಂಭೀರವಾಗಿರಬೇಕು. ನಮ್ಮ ಶೇಖರಿ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾನೆ ಜಾಜಿನ, ಅಷ್ಟೊಂದು ಕೇಳ್ಕೊತಿದ್ದಾನೆ ಅಂದಮೇಲೆ ಜಾಜಿನ ಹೊರಗಡೆ ಕಳಿಸೋದು ಬೇಡ ರೀ. ಇದು ಅಮ್ಮನವ್ರ ಇಚ್ಛೆ ಇರಬಹುದು, ಆದರೆ ಮನೆಯವರ ಮನಸ್ಸು ನೋಯಿಸಿ ಅಮ್ಮನವ್ರ ಇಚ್ಛೆ ನೆರವೇರಿಸೋ ಸಂದರ್ಭ ಇದಲ್ಲ ರೀ. ದಯವಿಟ್ಟು ಜಾಜಿ ನಮ್ಮಗಳ ಜೊತೆ ಇಲ್ಲೇ ಇರಲಿ. ಸರಿಯಪ್ಪ, ಆಯಿತು. ಈಗ ಜಾಜಿನ ಮನೆಯಿಂದ ಹೊರಗಡೆ ಹಾಕಬೇಕಾಗಿರೋದು ಅಮ್ಮನವ್ರ ಸಂಕಲ್ಪ ಅಂತಲೇ ಇಟ್ಕೊಳ್ಳಿ. ಹಾಗೆ ನಾನು ಬೇಡ ಅಂತ ಹಠ ಹಿಡಿದಿರೋದು ಅಮ್ಮನವ್ರ ಸಂಕಲ್ಪ ಅಂತ ಯಾಕೆ ಅನ್ಕೋಬಾರ್ದು? ಹಾಗೆ ಅನ್ಕೊಳ್ಳೋದು ಸ್ವಾರ್ಥ ಆಗುತ್ತೆ ಶೇಖರಿ. ಸ್ವಾರ್ಥ ಆಗಲಿ ಬಿಡಿಪ್ಪ. ನಾವು ನಮ್ಮ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವಾ? ನಾವೇನು ಸನ್ಯಾಸಿಗಳ? ಇದೆಲ್ಲ ಅಮ್ಮನವ್ರಿಗೆ ನಾವು ಮಾಡೋ ಸೇವೆ. ಜಾಜಿ ಬಂದಿರೋದು
ನಿಮ್ಮಗಳ ಸಂತೋಷಕ್ಕಲ್ಲ, ಶ್ರೀಚಕ್ರ ರಕ್ಷಣೆಗೆ. ಆ ಕೆಲಸ ಮಾಡೋದಕ್ಕೆ ಅವಳು ಹೊರಟಿರೋದು. ಬೇಡ ಅನ್ನೋದಕ್ಕೆ ನಿನಗೆ ಯಾವ ಹಕ್ಕೂ ಇಲ್ಲ. ಹಕ್ಕು ಚಲಾಯಿಸ್ತಾ ಇಲ್ಲ ಮಾವ. ಎಲ್ಲ ಕಳ್ಕೊಂಡು ಕೊನೆ ಆಸರೆ ಹಿಡಿದು ನೇತಾಡ್ತಾ ಇರೋ ಸಂಸಾರ ನಮ್ಮದು. ಹಿಂದೆ ತಿರುಗಿ ನೋಡಿದ್ರೆ ಬರೀ ದುಃಖ ತುಂಬಿದ ಗತಕಾಲ. ಮುಂದೇನಾಗುತ್ತೋ ಅಂತ ಯೋಚನೆ ಮಾಡಿದ್ರೆ ಭಯವಾಗೋ ಭವಿಷ್ಯ. ಮಗನ ಜೀವನಕ್ಕೊಂದು ಆಧಾರ ಇಲ್ಲ. ಅವ್ರ ಅಪ್ಪ ಹೇಗೆ ಬದುಕಿದ್ರೋ ವಿದ್ಯಾಶಂಕರನೂ ಮುಂದೆ ಹಾಗೆ ಬದುಕಬೇಕು ಅಷ್ಟೆ. ಇಂಥ ಸ್ಥಿತಿನಲ್ಲಿ ನಮ್ಗೆ ಉಳಿದಿರೋ ಒಂದೇ ಆಸರೆ ಅಂದರೆ ಜಾಜಿ. ಅವಳನ್ನ ದೇಶಾಂತರ ಕಳಿಸ್ಬಿಟ್ಟು ನಾವೇನು ಮಾಡೋಣ? ಒಂದು ವೇಳೆ ಅವಳು ಹೋದವಳು ವಾಪಸ್ ಬರದೇ ಇದ್ರೆ ಆಗೇನು ಮಾಡೋಣ? ಅಂದರೆ ಈಗ ಜಾಜಿಯನ್ನ ಕಳಿಸೋದಿಲ್ಲ ಅನ್ನೋದೇ ನಿಮ್ಗಳ ಕೊನೆ ತೀರ್ಮಾನನಾ? ತೀರ್ಮಾನ ಮಾಡೋ ಸ್ಥಿತಿನಲ್ಲಿ ಇಟ್ಟಿಲ್ಲ ದೇವರು ನಮ್ಮನ್ನು. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನೀವೇ ನಮ್ಮ ಪಾಲಿನ ದೇವರು. ಜಾಜಿನ ಕಳಿಸೋ ಯೋಚನೆ ಬಿಟ್ಬಿಡಿ. ಆಯಿತು, ಇದು ನಮ್ಮ ನಿರ್ಧಾರಗಳು. ನೀನು ತೀರ್ಮಾನ ತಗೋಬೇಡ, ನಾನು ತೀರ್ಮಾನ ತಗೊಳ್ಳಲ್ಲ. ನೇರವಾಗಿ ಜಾಜಿನೇ ಕೇಳ್ಬೇಡ. ಅವಳು ಸ್ವಇಚ್ಛೆಯಿಂದ ತೀರ್ಮಾನ ತಗೊಳ್ಳಿ, ನಾನೇನು ಒತ್ತಡ ಮಾಡಲ್ಲ. ಆದರೆ ಅವಳು ತಗೊಳ್ಳೋ ತೀರ್ಮಾನನ ನಾವೆಲ್ಲರೂ ಗೌರವಿಸಬೇಕು, ಸರಿ ತಾನೆ? ಲೇ ಜಗ್ಗಿ, ನಿನ್ನ ತಲೆಯಲ್ಲಿರೋದು ಬುದ್ಧಿನ ಲದ್ದಿನ? ಪೆದ್ರಾಮನ ಜೊತೆ ಮೊದ್ರಾಮ ಸೇರ್ಕೊಂಡ ಅನ್ನೋ ಹಾಗಾಗಿದೆ ನನ್ನ ಸ್ಥಿತಿ. ಅಷ್ಟೆಲ್ಲ ಕಷ್ಟಪಟ್ಟು ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಾನು ಅವ್ರನ್ನೆಲ್ಲ ಆಚೆ ಕರೆಸ್ದೆ. ಆದರೆ ನೀನು ಮಾಡಿದ್ದೇನು? ವಿಗ್ರಹನ ಎತ್ಕೊಂಡು ಬರ್ತೀನಿ ಅಂತ ಹೋದವನು ರಂಗ ಅಂತ ವಿಗ್ರಹದ ಮುಂದೆ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾ ಕೂತೆ. ನಿನಗೆ ಬರಬಾರ್ದು ಬರುತ್ತೆ. ನೀನು ಚಾಪೆ ಸುತ್ಕೊಂಡು ಹೋಗ್ತೀಯಾ, ನಿನ್ನ ಕೈಗೆ ಕಡಿ ನಾಗರಹಾವ ಕಡಿಯುತ್ತೆ. ಲೇ ಹಾಗೆಲ್ಲ ಭಯಪಡ ಸುಮ್ಮನಿರಲೇ. ನೀನು ಇಲ್ಲಿ ಹೊರಗಡೆ ಎಲ್ಲರೂ ಮಾತಾಡಿಸ್ತಿದ್ಯಾ? ನಾನು ಒಳಗಡೆ ಹೋದ್ನಾ? ವಿಗ್ರಹದ ಹತ್ರ ಹೋಗೋವರೆಗೂ ನನ್ನ ಬುದ್ಧಿ ಸರಿಯಾಗೇ ಇತ್ತು. ಇನ್ನೇನು ವಿಗ್ರಹ ಕೈ ಹಾಕ್ಬೇಕು, ಅದೇನು ಮಂಕ್ ಬಡಿತೇನೋ ಕಣ ನನಗೆ. ಆಮೇಲೆ ನಾನು ಯಾಕೆ ಹಂಗೆ ಮಾಡಿದ್ನೋ ಒಂದೂ ಗೊತ್ತಾಗ್ಲಿಲ್ಲ ಕಣೋ. ಅದು ಹೇಗೋ ಸಾಧ್ಯ ಜಗ್ಗಿ? ಕದಿಯೋದಕ್ಕೆ ಅಂತ ಹೋದ ಮನಸ್ಸು ಅದ್ರ ಮುಂದೆ ತಪಸ್ ಮಾಡ್ತಾ ಕೂತ್ಕೊಳ್ಳುತ್ತೆ ಅಂದರೆ ಆ ವಿಗ್ರಹದಲ್ಲಿ ಏನೋ ಪವಾಡ ಶಕ್ತಿ ಇದೆ ಅಂತೀಯ? ಅಲ್ಲ, ಅಂಥ ಶಕ್ತಿ ಅದ್ರೊಳಗಿರೋದಕ್ಕೆ ಹೇಗೋ ಸಾಧ್ಯ ಅಲ್ವಾ? ಮತ್ತೆ ಶತಮಾನಗಳಿಂದ ಪೂಜೆನೇ ಕಾಣದೆ ನದಿಲಿ ಮುಳುಗಿ ಹೋಗಿದ್ದ ವಿಗ್ರಹಕ್ಕೆ ಶಕ್ತಿ ಬರೋಕ್ಕೆ ಹೇಗೋ ಸಾಧ್ಯ? ಏನೋಪ್ಪ ಎಲ್ಲ ಅಯೋಮಯ, ಒಂದು ಅರ್ಥ ಆಗ್ತಾ ಇಲ್ಲ ಕಣೋ ಪಂಚಾಕ್ಷರಿ. ಹಾಗಿದ್ರೆ ಕದಿಯೋದು ಬೇಡ ಅಂತೀಯ? ಅಯ್ಯೋ ಬೆಪ್ಪ ತಕಡಿ, ದೇವರು ಕೊಡಬೇಕಾದ್ರೆ ಪೊರಕೆಲ್ ಹೊಡೆದು ಕೊಡ್ತಾನಂತೆ. ಇದು ನಾವು ಖಂಡಿತವಾಗ್ಲೂ ಕದಿಲೇಬೇಕಾದ ವಸ್ತು ಕಣೋ. ಇದು ಈಗ ಬರೀ ಹಳೆ ಪ್ರಾಚೀನ ವಿಗ್ರಹ ಅಲ್ಲ ಕಣೋ. ಇದರೊಳಗೆ ಶಕ್ತಿನೂ ಇದೆ, ಪವಾಡನೂ ಇದೆ ಅಂತ ಹೇಳಿದ್ರೆ ಇನ್ನೂ 2 ಕೋಟಿ ಜಾಸ್ತಿ ಸಿಗುತ್ತೆ. ಹಳೆ ವಿಗ್ರಹ ಅಂದರೆ ವಿದೇಶದಲ್ಲಿ ಬೆಲೆ ಜಾಸ್ತಿ, ಆದರೆ ಇದರಲ್ಲಿ ಪವಾಡ ಇದೆ ಅಂದರೆ ನಮ್ಮ ದೇಶದಲ್ಲೇ ಬೆಲೆ ಇನ್ನೂ ಜಾಸ್ತಿ ಕಣೋ. ಹಾಗಂತೀಯ? ಅದು ಪಂಚೆ, ಅದೃಷ್ಟ ನಮ್ಮನ್ನು ಒದ್ಕೊಂಡು ಬರ್ತಾ ಇದೆ. ಆ ವಿಗ್ರಹನ ಹೇಗಾದ್ರೂ ಮಾಡಿ ಎತ್ತಲೇಬೇಕು. ತಲೆ ಮೇಲೆ ತಲೆ ಬೀಳಿ ಆ ಕಂಚಿನ ವಿಗ್ರಹನ ಎತ್ತೋದೇ ಕಣೋ ಜಗ್ಗಿ. ಇವಳಿನ್ನೂ ಚಿಕ್ಕವಳು, ಮಗು ಥರ. ಅವಳು ಹೇಳ್ದ ಹಾಗೆಲ್ಲ ಕೇಳಕ್ಕಾಗತ್ತಾ? ಅದರಲ್ಲೂ ಹೆಣ್ಮಗಳು ಜೊತೆಲಿ ಯಾರಾದ್ರೂ ಹೋದ್ರೆ ಹೌದು ಅನ್ಬೋದು. ಇವಳು ಕುಣಿತಾಳೆ ಅಂತ ಇವಳನ್ನ ಒಂಟಿಯಾಗಿ ಕಳ್ಸಕ್ಕಾಗತ್ತಾ? ಮಕ್ಳ ಭವಿಷ್ಯ ನಿರ್ಧಾರ ಮಾಡಬೇಕಾಗಿರೋರು ನಾವು ದೊಡ್ಡವರು, ಅವರು ಚಿಕ್ಕವರು. ಸುತ್ತಬೇಕು ಅಂತ ಅನ್ಸುತ್ತೆ, ಆದರೆ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿ ಹೇಳ್ಬೇಕಾದವ್ರು ನಾವಲ್ವಾ? ಎಲ್ರಿಗೂ ಇವಳು ಹೋಗೋದೇ ಬೇಡ ಅನಿಸ್ತಿದೆ. ಅಂದಮೇಲೆ ಸುಮ್ಮನಿರೋದೇ ಒಳ್ಳೇದು ಅನ್ಸುತ್ತೆ. ಅಕ್ಕನ್ನ ಒಬ್ಳೆ ಕಳಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಅವಳ ಜೊತೆಗೆ ಹೋಗೋಣ ಅಂದ್ರೆ ಇಲ್ಲಿ ತುಂಬಾ ಕೆಲಸ, ಅದನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ? ನೀವು ಇವಳು ಏನೇ ನಿರ್ಧಾರ ಮಾಡಿರಬಹುದು, ಆದರೂ ನಮ್ಮ ಮಾತುಗೂ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾದರೆ ಕಳಿಸೋದಿಲ್ಲ ಅಂತ ನೇರವಾಗಿ ಹೇಳಿಬಿಡು. ಕರ್ಕೊಂಬಂದವರು ನೀವು, ಬೇಡ ಅನ್ನೋ ಹಕ್ಕು ನನಗಿಲ್ಲ ಅಂತ ಹೇಳಿದವರು ನೀವು. ಬೇಡ್ಕೋತಿದ್ದೀವಿ ಅಷ್ಟೇ. ಅದಕ್ಕೆ ಜಾಜಿ ತೀರ್ಮಾನಕ್ಕೆ ಬಿಡಿ ಅಂತ ಹೇಳ್ತಾರೆ. ನೋಡಮ್ಮ ಜಾಜಿ, ಧರ್ಮಕ್ಷೇತ್ರಗಳಿಗೆಲ್ಲ ಹೋಗಿ ಬರಬೇಕು ಅಂತ ಶ್ರೀಮತಿ ಹೇಳಿದ್ದಾರೆ.
ಇವರೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ನಾನೊಬ್ಬ ಮಾತ್ರ ಹೋಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಬಿಡು. ಇವಾಗ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೀನು ಹೇಳಿಬಿಡು. ಮಾತಾಡಮ್ಮ. ನೀನು ಮೌನವಾಗಿದ್ದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ನಮ್ಮ ಅಪ್ಪಯ್ಯನ ನೋಡಿದೆ ತುಂಬ ದಿನ ಆಯಿತು. ಅವರು ನೋಡಬೇಕು ಅಂತ ಮನಸ್ಸು ಸೆಳೀತಿದೆ. ಶ್ರೀಚಕ್ರ ಕಳುವಾಗಿದೆಯೋ ಕಣ್ಮರಿಯಾಗಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಅದು ನಮ್ಮ ಮೂವರ ಕೈಗುದಕ್ಕಿಲ್ಲ. ಅಂದಮೇಲೆ ನಾವು ಮೂವರು ಸಮಾನ ನಷ್ಟವಂತರು, ಸಮಾನ ದುಃಖಿಗಳು. ಅದಕ್ಕೋಸ್ಕರ ನಮ್ಮಲ್ಲಿ ಜಗಳ ಬೇಡ, ಮನಸ್ತಾಪ ಬೇಡ. ಈಗ ಮುಖ್ಯವಾಗಿ ಆಗಬೇಕಾಗಿರೋದು ಶ್ರೀಚಕ್ರ ಎಲ್ಲಿದೆ ಅಂತ ಕಂಡುಹಿಡಿಯೋದು. ಕಾಲರುದ್ಧ ಸಿದ್ದೇಶ್ವರ ಕಡಿಕೆ, ಇದು ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ಇಷ್ಟ ದೇವತೆಯ ಉಪಾಸನೆಯ ಶಕ್ತಿಯಿಂದ ಮಂಡಲ ಹಾಕಿ ನೋಡು, ಶ್ರೀಚಕ್ರ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸಮಯ ಸಾಧಕ ಅಂದ್ರೆ ನೀನೇ ನೋಡು ವಿರೂಪಾಕ್ಷ. ಇಷ್ಟು ದಿನ ಇದ್ರೆ ಇರು, ಇಲ್ಲ ಅಂದ್ರೆ ಬಿಟ್ಟು ಹೋಗು ಅಂತ ಧ್ವನಿ ಏರ್ಸ್ಕೊಂಡು ಮಾತಾಡ್ತಿದ್ದೆ. ನಾವು ನಿನ್ನ ಅಡಿಯಾಳುಗಳು ಅನ್ನೋ ಹಾಗೆ ತಾತ್ಸಾರ ಮಾಡಿ ಮಾತಾಡ್ತಿದ್ದೆ. ನಮ್ಮ ಸಹಾಯನೇ ಇಲ್ಲದೆ ಶ್ರೀಚಕ್ರನ ಪಡ್ಕೋತೀನಿ ಅಂತ ದುರಹಂಕಾರದಿಂದ ಮಾತಾಡ್ತಿದ್ದೆ. ಈಗ ನಾನು ನನ್ನ ಶಕ್ತಿನೇ ಬೇಕಾಯ್ತಾ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ? ಈ ಶಾಸ್ತ್ರಿ ಮೊದಲಿಂದ ಅವಕಾಶವಾದಿ. ಸಮಯ ನೋಡಿ ದಾಳ ತಿರುಗಿಸ್ತಾನೆ. ಬೇಡ ಕಡ್ಕಿ, ನಾವು ಇವನಿಗೆ ಯಾವ ಸಹಾಯನೂ ಮಾಡೋದು ಬೇಡ. ಶ್ರೀಚಕ್ರ ನಾವೇ ಹುಡ್ಕೋಣ, ಪಡ್ಕೊಂಡ್ರೆ ನಾವೇ ಇಟ್ಕೊಳ್ಳೋಣ. ಆಗ ನನಗೆ ಅಹಂಕಾರ ಆಯ್ತು. ನಾನು ಅಂದ್ಕೊಂಡಾಗ ಏನೂ ನಡೀಲಿಲ್ಲ. ನೀವುಗಳು ಕೂಡ ನನಗೆ ಸಹಾಯ ಮಾಡಲಿಲ್ಲ. ಎಲ್ಲ ಉಲ್ಟಾ ಆಗೋಯ್ತು. ಮತ್ ಬಿಟ್ಟು ಹಾಕೋ. ಈಗ ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ಕಡ್ಕಿ, ಸೇರ್ಸ್ಕೊಬೇಡ ಶಾಸ್ತ್ರಿ ನಮ್ಮ ಜೊತೆ. ಈಗ ಒಂದು ಸತ್ಯ ಅಂತೂ ಖಡ್ಕಿ ಗೊತ್ತು, ನಿನಗೆ ಗೊತ್ತಿಲ್ಲ ಅಷ್ಟೇ. ಈಗ ನೀವುಗಳು ಶ್ರೀಚಕ್ರ ಪಡ್ಕೊಂಡ್ರು ಕೂಡ ಅದರ ರಹಸ್ಯವನ್ನು ಭೇದಿಸೋದಕ್ಕೆ ನಾನು ಬೇಕೇ ಬೇಕು. ಇಲ್ಲದೆ ಇದ್ರೆ ನೀವು ಪಡ್ಕೊಂಡ್ರು ಕೂಡ ಅದು ವ್ಯರ್ಥ, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದು. ಎಷ್ಟು ಹೇಳಿದ ಮೇಲೂ ನಾನು ನಿಮ್ಮ ಜೊತೆ ಬೇಡ ಅಂತ ಅನ್ನೋದಾದ್ರೆ ಬೇಡ ಬಿಡಿ. ನಿಂತ್ಕೋ ವಿರೂಪಾಕ್ಷ, ಮಾರುಗುಡಿ. ಈಗ ಶ್ರೀಚಕ್ರ ಎಲ್ಲಿದೆ ಅಂತ ಹುಡ್ಕೋಣ. ಆಗಿದ್ದನ್ನೆಲ್ಲ ಮರ್ತು ಬಿಡು ವಿರೂಪಾಕ್ಷ. ಶ್ರೀಚಕ್ರ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಮಂಡಲ ಹಾಕ್ತೀನಿ. ಜಾಜಿ, ನಿನ್ನನ್ನು ತಡೆಯೋಕ್ಕಾಗ್ಲಿ ಬೇಡ ಅನ್ನೋಕ್ಕಾಗ್ಲಿ ನಮಗೆ ಯಾವ ಹಕ್ಕು ಇಲ್ಲಮ್ಮ. ನಾವು ನಿನ್ನನ್ನು ಹೆತ್ತಿಲ್ಲ, ಅನ್ನ ಹಾಕಿ ಸಾಕಲಿಲ್ಲ, ಸಲಹಲಿಲ್ಲ. ನಮ್ಮ ದುಃಖ ಮರೆಯೋಕೆ ನಿನ್ನನ್ನು ಆಧರಿಸಿದ್ವಿ. ನಿನ್ನ ಋಣನೇ ನಮ್ಮ ಮೇಲಿದೆ. ಬೇಡ್ಕೋತೀವಿ ತಾಯಿ, ಹೋಗ್ಬೇಡ. ಅಮ್ಮನವರ ದೈವ ಸಂಕಲ್ಪನ ವಿರೋಧಿಸೋಕ್ಕಾಗ್ಲಿ, ಅಪ್ಪ ಹೇಳಿದ್ದಕ್ಕೆ ಬೇಡ ಅನ್ನೋಕ್ಕಾಗ್ಲಿ ಆಗಲ್ಲ ನಮಗೆ.
ಹೋಗಲೇಬೇಕು ಅಂತ ನೀನು ನಿರ್ಧಾರ ಮಾಡಿದ್ರೆ ನಮಗೆಲ್ಲ ಒಂದೊಂದು ತೊಟ್ಟು ವಿಷ ಕೊಟ್ಟು ಹೊರಟು ಬಿಡು ತಾಯಿ. ನಿನ್ನ ಬಿಟ್ಟು ಜೀವಿಸೋಕೆ ನಮ್ಮ ಕೈಲಾಗೋಲ್ಲ. ನಮ್ಮ ಹೆಣ ದಾಟಿ ನಿನ್ನ ಧರ್ಮಕ್ಷೇತ್ರಗಳಿಗೆ ಭೇಟಿ ಕೊಡು. ಹೇಗಿದ್ರು ನೀನು ಬಂದ ಮೇಲೆ ನಾವು ಜೀವಂತವಾಗಿರೋಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಯಾವುದೋ ಕೊಂಪೆಲಿದ್ದು ನನಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟು ಆಶ್ರಯನೂ ಕೊಟ್ರಿ. ನಿಮಗಿಂತ ದೊಡ್ಡ ದೇವರಿದ್ದಾರ? ನಿಮ್ಮ ಜೀವಗಳನ್ನೆಲ್ಲ ತೆಗೆದು ನಾನು ದೊಡ್ಡ ಭಕ್ತೆ ಆಗಬೇಕಾಗಿಲ್ಲ. ನಾನು ಯಾವ ಸಾಧನೆನೂ ಮಾಡೋದಿಲ್ಲ. ಇಲ್ಲೇ ಇದ್ಬಿಡ್ತೀನಿ ನಿಮ್ಮ ಜೊತೆಲೆ. ಸರಿ ತಾಯಿ, ಶೇಖರಿ ಹೇಳ್ದಾಗೇನೆ ಜಾಜಿಗೆ ಹೋಗಬಾರ್ದು ಅನ್ನೋದೇ ನಿನ್ನ ಸಂಕಲ್ಪನೋ ಏನೋ. ನನ್ನ ಯುದ್ಧದಲ್ಲಿ ನೀನು ಗೆದ್ದಿಲ್ಲ, ನಾನು ಸೋತಿಲ್ಲ. ಶ್ರೀಚಕ್ರ ನನ್ನ ಕೈ ಸೇರದೆ ಇರಬಹುದು, ಆದ್ರೆ ಅದು ಪೀಠಕ್ಕೆ ಹಿಂದಿರುಗಿ ತಳ ಸೇರ್ಲೂ ಇಲ್ಲ. ಅದೆಲ್ಲೇ ಇದ್ರು ಅದನ್ನ ಕಂಡು ಹಿಡಿದು ನನ್ನ ಕೈ ವಶಕ್ಕೆ ತಗೋತೇನೆ. ನನ್ನ ಅನ್ಬೇಡ ಕಡಿಕೆ, ನಮ್ಮ ಅನ್ನು. ನಮ್ಮೆಲ್ರಿಗೂ ಸೇರ್ಬೇಕಾದಂತ ವಸ್ತು ಶ್ರೀಚಕ್ರ. ಶಭಾಷ್ ವಿರೂಪಾಕ್ಷ, ಶಭಾಷ್. ನಮ್ಮೆಲ್ರಿಗೂ ಅಂತ ನಿನ್ನ ಬಾಯಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಇಷ್ಟು ದಿನ ನಂದು ನಂದು ಅಂತಿದ್ದೆ, ಇವತ್ತು ಮೊದಲನೇ ಬಾರಿಗೆ ನಿನ್ನ ಬಾಯಲ್ಲಿ ನಮ್ಮದು ಅಂತ ಬರ್ತಾ ಇದೆ. ಹೌದು ವಿರೂಪಾಕ್ಷ, ನಿನ್ನ ಬಾಯಿಂದ ಶ್ರೀಚಕ್ರ ಎಲ್ಲರದ್ದು ಅಂತ ಬರ್ತಿದ್ಯಲ್ಲ, ಇನ್ನು ಶ್ರೀಚಕ್ರ ನಮ್ದೇ. ಶ್ರೀಚಕ್ರ ನಮ್ಮ ಕೈ ವಶವಾಗೋವರೆಗೂ ನಾವು ಹೀಗೆ ಒಗ್ಗಟ್ಟಾಗಿರ್ಬೇಕು. ಆಗ ಜಯ ನಮ್ದೇ, ಅಮ್ಮನವರು ಸೋಲ್ತಾರೆ. ಹೌದು ಕಡಿಕೆ, ಇನ್ನು ಮುಂದೆ ನಾವೆಲ್ಲರೂ ಒಂದೇ. ಹುಡುಕೋ ಶ್ರೀಚಕ್ರನ, ಆಳೋಣ ರಾಜ್ಯನ. ಈಗ ಈ ಮಂಡಲದಲ್ಲಿ ಶ್ರೀಚಕ್ರ ಎಲ್ಲಿದೆ ಅಂತ ನನ್ನ ತಾಯಿ ಶಕ್ತಿ ದೇವತೆ ತೋರಿಸ್ತಾಳೆ. ನಂತರ ಆ ಶ್ರೀಚಕ್ರ ಇರೋ ಜಾಗಕ್ಕೆ ಹೋಗಿ ತಗೊಳ್ಳೋದೊಂದೇ ಬಾಕಿ ಇರೋದು. ಸರಿ, ಮತ್ತೆ ಬೇಗ ನೋಡು. ಅಮ್ಮ ತಾಯಿ, ನನ್ನ ತಪ್ಪುಗಳನ್ನೆಲ್ಲ ಹೊಟ್ಟೆಗಾಕು.
ನಿನ್ನ ಮಗ ನಾನು. ಶ್ರೀಚಕ್ರವನ್ನ ತೋರಮ್ಮ. ಶ್ರೀಚಕ್ರ ನಮಗೆ ಸಿಕ್ಕರೆ ಅದನ್ನ ಲೋಕ ಕಲ್ಯಾಣಕ್ಕಾಗಿ ಹೊರತು ಬೇರೆ ಯಾವ ಕೆಟ್ಟ ಕೆಲಸಗಳಿಗೂ ಉಪಯೋಗಿಸೋದಿಲ್ಲ. ಅಮ್ಮ ತೋರಮ್ಮ, ಶ್ರೀಚಕ್ರವನ್ನ ತೋರಮ್ಮ.